Hello my dear students and parents. So ಇವತ್ತು ಕಾಮೆಡ್ಗೆ ರಿಸಲ್ಟ್ ಬಂದಿದೆ. ನೀವೆಲ್ಲರೂ ರ್ಯಾಂಕ್ ಆಲ್ರೆಡಿ ಚೆಕ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಮಗೆ ಏನಂತ ರಿಕ್ವೆಸ್ಟ್ ಬರ್ತಾ ಇದೆ ಅಂದರೆ ಎಷ್ಟೊಂದು ಪೇರೆಂಟ್ಸು ಸ್ಟೂಡೆಂಟ್ಸಿಂದ ನಮ್ಮದು ರ್ಯಾಂಕ್ ಕಾಮೆಡ್ಗೆ ಇಷ್ಟು ರ್ಯಾಂಕ್ ಬಂದಿದೆ, ಇದರಿಂದ ಏನು ಸಿಗ್ಬೋದು ಸರ್, ಹೆಂಗೆ ಚೆಕ್ ಮಾಡೋದು ಅಂತೆಲ್ಲ ತುಂಬ ರಿಕ್ವೆಸ್ಟ್ ಬರ್ತಾ ಇದೆ. ಸೊ ಈ ವಿಡಿಯೋಲಿ ನಿಮಗೆ ಕಂಪ್ಲೀಟಾಗಿ ಯಾರೇ ಆಗಲಿ ಕಾಮೆಡ್ಗೆ ಬರೆದಿದ್ರು ನೆಕ್ಸ್ಟ್ ಸ್ಟೆಪ್ಸ್ ನೀವು ಯಾವ ಥರ ಚೆಕ್ ಮಾಡ್ಬೋದು ನಿಮ್ಮ ರ್ಯಾಂಕ್ಗೆ, ನಿಮ್ಮ ಕ್ಯಾಟಗರಿ ಇಲ್ಲಿ ಅಂದರೆ ನೀವು ಜನರಲ್ಲು ಅಥವಾ KKR ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಈ ಎರಡು ಸ್ಟೂಡೆಂಟ್ಸು ಯಾವ ಥರ ನೀವು ಚೆಕ್ ಮಾಡ್ಬೋದು ಅಂತ ಕ್ವಿಕ್ಕಾಗಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಈ ಡಾಕ್ಯುಮೆಂಟ್ಸ್ ಏನಂದರೆ ನಾವು ಸಿಂಪ್ಲಿಫೈಡ್ ಮೈಂಡ್ಸಲ್ಲೇ ಸಿಂಪ್ಲಿಫೈ ಮಾಡಿ ಕಟ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಪ್ರಿಪೇರ್ ಮಾಡಿದ್ದೀವಿ. ಇದರಲ್ಲಿ ಯಾವ ಥರ ಅಂದರೆ ರ್ಯಾಂಕ್ ಪ್ರಕಾರ ಆರ್ಡ್ರಲ್ಲೇ ಇರುತ್ತೆ. ಸೊ ಒರಿಜಿನಲ್ ಡಾಕ್ಯುಮೆಂಟಲ್ಲಿ ಯಾವ ಥರ ಅಂದರೆ ಕಾಲೇಜ್ ಬೈ ಕಾಲೇಜ್ ಇರುತ್ತೆ. ಸೊ ನೀವು ಸ್ಕ್ರಾಲ್ ಮಾಡಿ ಹುಡುಕ್ತಾ ಇರಬೇಕು, ಅದು ಇತ್ತು ಇದಿತ್ತು ಅಂತ ಎಲ್ಲ ನೋಟ್ ಮಾಡ್ಕೋತಾ ಇರಬೇಕು. ನಮ್ಮ ಡಾಕ್ಯುಮೆಂಟಲ್ಲಿ ಏನು ಅಂದರೆ ಆರ್ಡ್ರಲ್ಲಿ ಇರೋದ್ರಿಂದ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಲೆಟ್ಸೆ ಒಂದು ಎಕ್ಸಾಂಪಲ್ ತೊಗೊಳೋಣ. ನಿಮ್ಮ ಸ್ಟೂಡೆಂಟ್ದು ಲೆಟ್ಸೆ ಯು ಹ್ಯಾವ್ ಗಾಟ್ 15,000 ರ್ಯಾಂಕ್ ಅಂತ ಅಂದ್ಕೊಳ್ಳೋಣ ಕಾಮೆಡ್ಕೆಯಲ್ಲಿ. ಸೊ 15,000 ರ್ಯಾಂಕ್ ಬಂದಿರೋರ್ಗೂ ಹೇಗೆ ಚೆಕ್ ಮಾಡೋದು ಅಂತ ನೋಡಿದ್ರೆ ಇಲ್ಲಿ ಜಸ್ಟ್ ಆರ್ಡ್ರಲ್ಲಿ ಇರೋದ್ರಿಂದ ರ್ಯಾಂಕು. ಸೊ ಯು ಕೀಪ್ ಸ್ಕ್ರಾಲಿಂಗ್ ಇನ್ ದಿಸ್ ಡಾಕ್ಯುಮೆಂಟ್. ಸೊ 15,000 ಬರೋ ತನಕ ನೀವು ಸ್ಕ್ರಾಲ್ ಮಾಡ್ತಾ ಇರ್ತೀರಾ. ಸೊ 15,000 ಹತ್ತತ್ರ ನಾವು ಇಲ್ಲಿದ್ದೀವಿ. ಸೊ ಇದರಿಂದ ಒಂದು 10 ಕಾಲೇಜಸ್ ಅಬೋವ್ 10 ಕಾಲೇಜಸ್ ಬಿಲೋ ನೀವೆಲ್ಲ ಚೆಕ್ ಮಾಡ್ಬೋದು. ಸೊ ರಿಯಲಿಸ್ಟಿಕ್ ಆಗಿ ಲಾಸ್ಟ್ ಇಯರ್ ಪ್ರಕಾರ 15,000 ಬಂದಿದ್ರೆ ಏನೇನು ಸಿಗ್ಬೋದಿತ್ತು ಅಂತ. ಸೊ 15,000ಗೆ ಲೆಟ್ಸೆ PES ಕಾಲೇಜ್ ಇನ್ ಮಂಡ್ಯಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಗ್ತಾಯಿತ್ತು, ಅಲಿಯನ್ಸ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅರೌಂಡ್ ಸಿಗ್ಬೋದಿತ್ತು. BMS ಅಲ್ಲಿ ಬಯೋಟೆಕ್ 14,600 ಕಟ್ ಆಫ್ ಆಗಿದೆ. CMRITಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 15,000ಗೆ ಸಿಗ್ತಾಯಿತ್ತು. MSRITಯಲ್ಲಿ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಸಿಗ್ತಾಯಿತ್ತು 15,000ಗೆ. ಸೊ ಈ ಥರ ಲೈಕ್ ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗಿಷ್ಟು, ಇದೆಲ್ಲ ನಿಮಗೆ ಒಂಥರ ಪಾಸಿಬಿಲಿಟೀಸ್ ಫಾರ್ 15,000 ರ್ಯಾಂಕ್. ಅದೇ ಥರ ಇನ್ನೂ ಕೇಳ್ಬೋದು ಸರ್ ನಾನು 22,000 ಬಂದಿದೆ ಹೆಂಗೆ ಅಂದರೆ ಜಸ್ಟ್ ಕೀಪ್ ಸ್ಕ್ರಾಲಿಂಗ್ 22,000 ತನಕ ಹೋಗಿ. ಸೊ 22,000 ಇದೆ. ಇಲ್ಲಿ ನಿಯರ್ ಬೈ ಏನೇನು ಆಪ್ಷನ್ಸ್ ಇದೆ, ಯಾವ ಕಾಲೇಜ್ ಯಾವ ಕೋರ್ಸ್ ನಿಮ್ಗೆ ನೋಡಿದ ತಕ್ಷಣ ಲೈಕ್ ವಿತಿನ್ ಅ ಮಿನಿಟ್ ನಿಮ್ಗೆ ಐಡಿಯಾ ಬರುತ್ತೆ ಏನು ಪಾಸಿಬಲ್ ಇದೆ ನಿಮ್ಮ ರ್ಯಾಂಕ್ ಬೇಸಿಸ್ ಮೇಲೆ ಅಂತ. ಇದು ಲಾಸ್ಟ್ ಇಯರ್ ಕಟ್ ಆಫ್ ಬೇಸಿಸ್ ಮೇಲೆ, ಓಕೆನಾ. ಆ್ಯಂಡ್ ಇಟ್ ಅಪ್ಲೈಸ್ ಫಾರ್ ಬೋತ್ ಹೈದರಾಬಾದ್ ಕರ್ನಾಟಕ ಆ್ಯಂಡ್ ರೆಗ್ಯುಲರ್ ಸ್ಟೂಡೆಂಟ್ಸ್ ಆಲ್ಸೋ, ಓಕೆನಾ. ಸೊ ಚೆಕ್ ಮಾಡಿ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಆ್ಯಂಡ್ ಡೋಂಟ್ ಸ್ಟಾಪ್ ದೇರ್. ಲೈಕ್ KCET ಬಂದಮೇಲೂ ಇದೇ ಥರ ನಾವು ಕಟ್ ಆಫ್ ಡಾಕ್ಯುಮೆಂಟ್ಸು ಇದೆ. ಆ್ಯಂಡ್ ವಿ ವಿಲ್ ಆಲ್ಸೋ ಲಾಂಚ್ ಕಾಲೇಜ್ ಪ್ರಿಡಿಕ್ಟರ್. ಸೊ KCET ಸ್ಟೂಡೆಂಟ್ಸ್ಗೆ ಸೊ ಕಾಲೇಜ್ ಪ್ರಿಡಿಕ್ಟರ್ ಬರುತ್ತೆ, ನಾನು ಹೇಳ್ತೀನಿ ಅದ್ರ ಬಗ್ಗೆ ನೆಕ್ಸ್ಟು. ಸೊ ಈಗ ಈ ಡಾಕ್ಯುಮೆಂಟ್ ಬೇಕು ಅಂದರೆ ಬೋತ್ KCET ಕಟ್ ಆಫ್ ಡಾಕ್ಯುಮೆಂಟ್ಸ್ ರೌಂಡ್ 1 ರೌಂಡ್ 2 ಕಾಮೆಡ್ಕೆ ಡಾಕ್ಯುಮೆಂಟ್ಸ್ ಎಲ್ಲದನ್ನು ನಾವು ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ನೀವು ಕೌನ್ಸ್ಲಿಂಗ್ಗೆ ಅಂತ ನಾವು ಮಾರ್ಗ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀವಿ. ಮಾರ್ಗ ಅಥವಾ ಮಾರ್ಗ ಪ್ರೋ ನೀವು ತೊಗೊಂಡ್ರೆ ಈ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ನಿಮಗೆ ಎಲ್ಲದನ್ನು ಫ್ರೀಯಾಗಿ ಬರುತ್ತೆ. ಸೊ ನಿಮಗೆ ಏನೇನು ಸಿಗುತ್ತೆ ಆವಾಗ ಅಂದರೆ ಈ ಕಟ್ ಆಫ್ ಡಾಕ್ಯುಮೆಂಟ್ ಸಿಗುತ್ತೆ. ಬ್ರ್ಯಾಂಚ್ ವರ್ಕ್ಶಾಪ್ ಅಂತ ಮಾಡಿದ್ದೀವಿ. ಬ್ರ್ಯಾಂಚ್ ನಿಮ್ಮ ಯಾವ ಬ್ರ್ಯಾಂಚಿಗೆ ನೀವು ಫಿಟ್ ಆಗ್ತೀರಾ ಅಂತ ತಿಳ್ಕೊಬೋದು. ಆ್ಯಂಡ್ ದ ಫೈನಲ್ ಥಿಂಗ್ ಆಪ್ಷನ್ಸ್ ಎಂಟ್ರಿ ನಮ್ಮ ಎಕ್ಸ್ಪರ್ಟ್ ಟೀಮೇ ನಿಮಗೆ ರೆಡಿ ಮಾಡಿಕೊಡುತ್ತೆ. ಸೊ ಇದೆಲ್ಲದನ್ನು ಸಿಗುತ್ತೆ ನಿಮಗೆ ಮಾರ್ಗ ಬ್ಯಾಚಲ್ಲಿ. ಸೊ ನಿಮಗೆ ಡಾಕ್ಯುಮೆಂಟ್ಸು ಇರುತ್ತೆ ಅದರಲ್ಲಿ. ಇನ್ ಕೇಸ್ ಇಲ್ಲ ನಾನು ಓನಾಗಿ ಕೌನ್ಸ್ಲಿಂಗ್ ಮಾಡ್ತೀನಿ ಸಾಕು ಅನ್ನೋರು ಡಾಕ್ಯುಮೆಂಟ್ಸ್ ಮಾತ್ರ ಬೇಕು ಅಂದರೆ ಅದು ಸಪ್ರೇಟಾಗಿ ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪಲ್ಲಿದೆ. ಸೊ ಚೆಕ್ ಮಾಡಿ, ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಓಕೆನಾ. ಆಲ್ ದ ಬೆಸ್ಟ್.